ಮಂಗಳೂರಿಗೆ ಆ ಹೆಸರು ಹೇಗೆ ಬಂತು ಗೊತ್ತಾ? ಮಂಗಳೂರು ಹೇಗೆ ಸೃಷ್ಟಿಯಾಯಿತು ಅಂತ ನಿಮಗೆ ಗೊತ್ತಾ? ಒಂದು ದಂತಕಥೆ ಪ್ರಕಾರ ಅಂಡಾಸುರನ ಕ್ರೋಧದಿಂದ ಈ ಜಗತ್ತನ್ನ ರಕ್ಷಿಸೋಕೆ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಮಹಾದೇವಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಇವರ ಭಕ್ತಿಗೆ ಒಲಿದ ಮಹಾದೇವಿ ಅಂಡಾಸುರನ ವಿರುದ್ಧ ಯುದ್ಧಕ್ಕೆ ಅಂತ ಇಳಿತಾರೆ. ತಾಯಿಯ ಪ್ರಹಾರವನ್ನ ತಡ್ಕೊಳ್ಳೋಕೆ ಆಗದೆ ಅಂಡಾಸುರ ಸಮುದ್ರದೊಳಗೆ ಹಾರ್ತಾನೆ. ಕೂಡಲೇ ಮಹಾದೇವಿ ಕೂಡ ಸಮುದ್ರಕ್ಕೆ ಹಾರಿ ತಮ್ಮ ತ್ರಿಶೂಲದಿಂದ ಅಂಡಾಸುರನನ್ನ ಸಂಹಾರ ಮಾಡ್ತಾರೆ. ಇನ್ನು ತ್ರೇತಾಯುಗಕ್ಕೂ ಮುಂಚೆ ಶ್ರೀ ಮಹಾವಿಷ್ಣು ಭಾರ್ಗವರಾಮ ಅಂದ್ರೆ ಪರಶುರಾಮರಾಗಿ ಭೂಮಿ ಮೇಲೆ ಜನ್ಮ ತಾಳ್ತಾರೆ. ಕ್ರೋಧಗೊಂಡ ಪರಶುರಾಮರು 21 ಸಲ ಭೂಮಿಯನ್ನ ಸುತ್ತಿ ದುಷ್ಟ ಕ್ಷತ್ರಿಯರನ್ನ ನಾಶ ಮಾಡಿದ ಬಳಿಕ ತಾನು ಗೆದ್ದ ಎಲ್ಲಾ ರಾಜ್ಯಗಳನ್ನ ಋಷಿ ಕಶ್ಯಪರಿಗೆ ಕೊಟ್ಟು ಪಾಪ ಸಂಹಾರಕ್ಕಾಗಿ ಶಿವನಲ್ಲಿ ತಪಸ್ಸು ಮಾಡೋಕೆ ಅಂತ ಸ್ಥಳವನ್ನ ಹುಡುಕ್ತಾರೆ. ಹೀಗೆ ಹುಡುಕ್ತಾ ಬಂದ ಪರಶುರಾಮರು ಸಮುದ್ರ ರಾಜನ ಹತ್ರ ವಿನಂತಿ ಮಾಡ್ಕೊಳ್ತಾರೆ. ಇದಕ್ಕೆ ಸಮುದ್ರ ರಾಜ ಜಾಗವನ್ನ ಕೊಡೋದಕ್ಕೆ ನಿರಾಕರಿಸ್ತಾರೆ. ಇದರಿಂದ ಸಿಟ್ಟಿಗೆದ್ದ ಪರಶುರಾಮರು ತಮ್ಮ ಕೊಡಲಿಯನ್ನ ಸಮುದ್ರಕ್ಕೆ ಎಸಿತಾರೆ. ಆ ಸಂದರ್ಭದಲ್ಲಿ ಪರಶುರಾಮರ ಕೊಡಲಿ ಬಿದ್ದ ಆ ಸ್ಥಳದವರೆಗೂ ಸಮುದ್ರ ಹಿಂದಕ್ಕೆ ಜಾರಿ ಹೋಗುತ್ತೆ. ಹಾಗೆ ಅಲ್ಲೊಂದು ಭೂಮಿ ಸೃಷ್ಟಿಯಾಗುತ್ತೆ. ಹೀಗಾಗಿ ಪರಶುರಾಮರು ಸೃಷ್ಟಿ ಮಾಡಿದ ಭೂಮಿಯನ್ನ ಪರಶುರಾಮ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಪರಶುರಾಮರು ಸೃಷ್ಟಿ ಮಾಡಿದ ಅದೇ ಸ್ಥಳದಲ್ಲಿ ಈ ಹಿಂದೆ ಮಹಾದೇವಿ ಅಂಡಾಸುರನನ್ನ ಕೂಡ ಸಂಹರಿಸಿದ್ರು. ಹಾಗಾಗಿ ತಾಯಿಯ ಆಜ್ಞೆಯಂತೆ ಲಿಂಗದ ಆಕಾರದಲ್ಲಿದ್ದ ಒಂದು ವಿಗ್ರಹವನ್ನ ಪರಶುರಾಮರು ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ಆ ದೇವಿಗೆ ಮಂಗಳಾದೇವಿ ಅನ್ನೋ ಹೆಸರು ಬರುತ್ತೆ. ಇದಾದ ಎಷ್ಟೋ ಕಾಲದ ನಂತರ ಆ ಪ್ರದೇಶವನ್ನ ಭಂಗಾರಾಜ ಅನ್ನೋ ರಾಜ ಆಳ್ವಿಕೆ ಮಾಡ್ತಾ ಇರುವಾಗ ಒಂದು ರಾತ್ರಿ ಆ ರಾಜನ ಕನಸಲ್ಲಿ ಮಂಗಳಾದೇವಿ ಬಂದು ನೇತ್ರಾವತಿ ಫಲ್ಗುಣಿ ನದಿಗಳ ಸಂಗಮ ಸ್ಥಾನದಲ್ಲಿರೋ ಪರಶುರಾಮ ಸೃಷ್ಟಿಸಿದ ಶಿವಶಕ್ತಿ ಸ್ವರೂಪದ ವಿಗ್ರಹವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಜ್ಞೆ ಮಾಡ್ತಾಳೆ. ದೇವಿಯ ಸೂಚನೆಯಂತೆ ಮಂಗಳಾದೇವಿ ಮೂರ್ತಿಯನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದಾದ ಹಲವು ವರ್ಷಗಳ ನಂತರ ಮಂಗಳಾದೇವಿ ದೇವಾಲಯ ಮತ್ತೆ ಶಿಥಿಲಾವಸ್ಥೆಗೆ ಬಂದಿರುತ್ತೆ. ಅದಾದ ನಂತರ ಆ ದೇಗುಲವನ್ನ ಕುಂದವರ್ಮರು ನಾಥಾಪಂಥದ ಪ್ರಮುಖರಾದ ಮಚೇಂದ್ರ ಹಾಗೆ ಗೋರಕ್ಷನಾಥರ ಸಹಾಯದ ಜೊತೆ ಮಂಗಳಾದೇವಿ ದೇವಸ್ಥಾನವನ್ನ ಪುನರುಜ್ಜೀವನಗೊಳಿಸ್ತಾರೆ. ಹೀಗಾಗಿ ಮಂಗಳಾದೇವಿ ನೆಲೆಸಿದ ಈ ಪ್ರದೇಶ ಮಂಗಳೂರಾಯಿತು. ಈಗ ಅದೇ ಮಂಗಳಾದೇವಿ ಮಂಗಳೂರಿನ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾ ಭಕ್ತವತ್ಸಲೆಯಾಗಿ ಜನರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾವುದೇ ಗಂಡು ಅಥವಾ ಹೆಣ್ಣಿಗೆ ಮದುವೆ ಆಗದೆ ಇದ್ರೆ ಮಂಗಳಾದೇವಿ ದರ್ಶನ ಪಡೆದ್ರೆ ಸಾಕು, ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಭಕ್ತರು ಕಣ್ಣೀರಿಟ್ಟು ಕಷ್ಟಗಳನ್ನ ತೋಡ್ಕೊಂಡ್ರೆ ಸಾಕು, ದೇವಿ ಅಭಯದ ಹಸ್ತ ಚಾಚ್ತಾರೆ. ಯಾರೆಲ್ಲ ಮಂಗಳಾದೇವಿಯ ದರ್ಶನ ಪಡೆದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ.